ನಾನು ಇವತ್ತು ತುಂಬ ದುಃಖದಲ್ಲಿದ್ದೇನೆ. ಏಕೆಂದರೆ ನನ್ನ ಕ್ಲೋಸ್ ಫ್ರೆಂಡ್ ತೀರೋದ್ಲು. ಅವಳು ಎಷ್ಟು ಒಳ್ಳೆಯವಳು ಅಂದರೆ ಪಕ್ಕದ ಮನೆಯೇ ಅವರಿಬ್ಬರೇ ಇರೋದಲ್ಲ. ಅವರ ಹೆಣ್ಮಕ್ಳೆಲ್ಲ ಮದುವೆಯಾಗಿ ಹೋಗಿದ್ದಾರೆ. ಇನ್ನು ಅವರೊಬ್ಬರಿಗೆ ಕೆಲಸ ಮಾಡಲು ಕಷ್ಟ ಅಂತ ಹೋಗಿ ಎಲ್ಲ ಕೆಲಸ ಮಾಡಿಕೊಟ್ಟು ಒಟ್ಟಿಗೆ ಊಟ ಮಾಡಿ ಬರ್ತಾ ಇದ್ಲು. ಅವಳು ಲವ್ ಮ್ಯಾರೇಜ್ ಆಗಿದ್ದು, ಅವಳು ಲವ್ ಮಾಡಿದ್ದು ವಿಷಯ ಅವಳ ಮನೆಯವರಿಗೆ ಗೊತ್ತಾಗಿತ್ತು. ಅದಕ್ಕೆ ಅವಳ ಅಣ್ಣ ಅವನಿಗೆ ಕಾಲ್ ಮಾಡ್ದ. ಅವ್ನು ಕಾಲ್ ತೆಗೆದಾಗ ಅವನ ಫ್ರೆಂಡ್ ಇಸ್ಕೊಂಡ. ನಾನು ಮಾತಾಡ್ತೀನಿ ಅಂತ ಕೊಡು ಅಂತ ಹೇಳ್ದ. ಅವನು ಮಾತಾಡ್ತಿದ್ದ. ಆಗ ನೀನು ಯಾರು ಅಂತ ಕೇಳಿದ್ರು. ಈ ಕಡೆಯಿಂದ ನೀನು ಯಾರು ಅಂತ ಕೇಳಿದ್ರು. ನಾನು ಸಂತೋಷ್ ಅಂತ ಹೇಳಿದ್ರು. ನೋಡಿದ್ರೆ ಈ ಹುಡುಗನ ಫ್ರೆಂಡ್ನ ಅಳಿಯನ ತಂಗಿನ ಅವಳಾಗಿದ್ಲು. ಹಾಗೆ ಅವರು ಒಳ್ಳೆ ಹುಡುಗ, ಚೆನ್ನಾಗಿ ನೋಡ್ಕೊತಾನೆ, ವರಿ ಮಾಡ್ಕೋಬೇಡಿ, ನನಗೆ ಗೊತ್ತಿರೋ ಹುಡುಗ, ಅದು ಅಲ್ಲದೆ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಹೇಗೆಲ್ಲ ಒಪ್ಪಿಸಿದ್ರು. ಹಾಗೆ ಅವರಿಬ್ಬರು ಮದುವೆ ಆಯಿತು. ಅವರಿಬ್ಬರು ತುಂಬ ಚೆನ್ನಾಗಿದ್ದರು. ಅವನ ಹೆಂಡ್ತಿನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದ. ಅವ್ರಿಗೆ ಒಂದು ಮುದ್ದಾದ ಗಂಡು ಮಗು ಆಯಿತು. ಆ ಮಗು ಅಂದರೆ ಅವಳಿಗೆ ಪಂಚಪ್ರಾಣ. ಆ ಮಗುನ ಆಗಾಗ ಸ್ನಾನ ಮಾಡಿಸೋದು, ರೆಡಿ ಮಾಡೋದು ಮಾಡ್ತಾಯಿದ್ಲು. ಹೂ ಗಿಡಗಳು ಅಂದರೆ ತುಂಬ ಇಷ್ಟ. ಅಷ್ಟೇ ಹೂ ಗಿಡಗಳನ್ನು ನೆಟ್ಟಿದ್ಲು. ಮಗುಗೆ 2 ವರ್ಷ ಆಗಿತ್ತು. ಆಗ ಅವಳಿಗೆ ಬರೀ ಕೆಮ್ಮು ಮತ್ತು ಶೀತ, ಉಸಿರುಗಟ್ಟುವಿಕೆ ಆಗಿತ್ತು. ಎಷ್ಟೋ ಆಸ್ಪತ್ರೆಗೆ ತೋರಿಸಿದ್ರು, ಎಷ್ಟೇ ಮೆಡಿಸಿನ್ ತೆಗೆದ್ರೂ ಕಮ್ಮಿನೇ ಆಗಲಿಲ್ಲ. ದಿನೇ ದಿನ ಹೆಚ್ಚಾಗ್ತಾ ಹೋಯಿತು. ವೀಕ್ ಆದ್ಲು ಮತ್ತು ಸುಸ್ತು ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ. ಆಗ ಮನೆಯವರೆಲ್ಲ ಸೇರಿ ಸ್ವಾಮಿ ಹತ್ರ ಕರ್ಕೊಂಡು ಹೋದರು. ಮತ್ತು ತುಂಬ ಕಡೆ ದೇವಸ್ಥಾನಕ್ಕೂ ಕರ್ಕೊಂಡು ಹೋದರು. ಮತ್ತು ಅಲ್ಲಿ ನೋಡಿದ್ರು ಅವಳಿಗೆ ಮಾಟ ಮಾಡಿಸಿದ್ದಾರೆ ಅಂತ, ಅದು ಇದು ಅಂತ ಹೇಳ್ತಾ ಇದ್ರು. ಮತ್ತು ಅಷ್ಟೇ ದುಡ್ಡು ಖರ್ಚು ಆಗ್ತಾ ಇತ್ತು. ಮತ್ತು ಜನ ಹೇಳಿದ ಕಡೆ ಎಲ್ಲ ಹೋಗಿ ತೋರಿಸ್ತಾ ಇದ್ರು. ಇದೇನು ಅವಳಿಗೆ ಎಲ್ಲೇ ತೋರಿಸಿದ್ರು ಕಮ್ಮಿ ಆಗ್ತಾ ಇಲ್ವಲ್ಲ, ಅವಳ ಬಾಡಿನ ಫುಲ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಅವಳ ಗಂಡ ಯೋಚನೆ ಮಾಡಿಕೊಂಡು ಯಾರ ಮಾತು ಕೇಳದೆ ಅವ್ನು ಮಂಗಳೂರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಅಲ್ಲಿ ಎಲ್ಲ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಮತ್ತೆ ಹೇಳಿದ್ರು ಅವಳಿಗೆ ಲಂಗ್ಸ್ ಕ್ಯಾನ್ಸರ್ ಇದೆ. ಇನ್ನು ಅವಳು ಎಷ್ಟೇ ದಿನ ಬದುಕ್ತಾಳೋ ಅಂತ ಗೊತ್ತಿಲ್ಲ. ಆದರೆ 3 ಇಂಜೆಕ್ಷನ್ ಇದೆ. ಆ 3 ಇಂಜೆಕ್ಷನ್ ಹಿಡಿತು ಅಂದರೆ ಮತ್ತೆ ಕಮ್ಮಿ ಆಗ್ಬೋದು. ಆದರೆ ಗ್ಯಾರಂಟಿ ಇಲ್ಲ. ಇದಕ್ಕೆ ಅಷ್ಟೇ ಹಣ ಬೇಕಾಗುತ್ತೆ, ನಿಮಗೆ ಬಿಟ್ಟಿದ್ದು ಅಂತ ಹೇಳಿದರು. ಅವನು ಗಂಡ ಆಟೋ ಓಡಿಸೋ ಕೆಲಸ ಮಾಡೋದು. ಅದರಲ್ಲಿ ಎಷ್ಟು ಅಂತ ದುಡ್ಡು ಸಿಗುತ್ತೆ. ಹಾಗೆ ಅದು ಇದು ಮಾಡಿ 2 ಇಂಜೆಕ್ಷನ್ ಆಯಿತು. 3ನೇ ಇಂಜೆಕ್ಷನ್ಗೆ ಸಂಘದಿಂದ ಸಾಲ ಮಾಡಿ ಮಾಡಿಸಿದ್ರು. ಅದು ಬಾಡಿಗೆ ಸ್ವಲ್ಪ ಹಿಡಿತಾ ಇತ್ತು. ಮತ್ತು ಅವಳಿಗೆ ಹೊಟ್ಟೆಗೆ ಗಂಜಿ ಮತ್ತು ಜ್ಯೂಸೇ ಹೋಗ್ತಾ ಇದ್ದಿತ್ತು. ಅಷ್ಟರಲ್ಲಿ ಅವಳ ಅಮ್ಮನ ತಂಗಿ ಸಡನ್ನಾಗಿ ಕೂತಲ್ಲೇ ಸತ್ತೋದ್ರು. ಅದನ್ನು ಕೇಳಿ ಇವಳಿಗೆ ತುಂಬ ಟೆನ್ಷನ್ ಆಯಿತು. ಮತ್ತು ಯಾವಾಗಲೂ ಮಗುನ ಅಪ್ಕೊಂಡು, ಅಯ್ಯೋ ದೇವ್ರೆ, ನೀನು ನಾನು ಕರ್ಕೊಂಡ್ರೆ ಬೇಜಾರಿಲ್ಲ, ಆದರೆ ನಾನು ಮಗುನ ಹೇಗೆ ಬಿಟ್ಟು ಹೋಗಲಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನನ್ನ ಮಗುನ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳಿ ಜೋರಾಗಿ ಅಳ್ತಾ ಇದ್ಲು. ಯಾರು ಏನೇ ಸಮಾಧಾನ ಮಾಡಿದ್ರು, ಅಯ್ಯೋ ಕೂತಲ್ಲೇ ಮನುಷ್ಯರು ಹೋಗ್ತಾ ಇದ್ದಾರೆ, ಇನ್ನು ನಂದೇನು ಅಂತ ಹೇಳಿ ಅಳ್ತಾ ಇದ್ಲು. ಮತ್ತು ಸಡನ್ನಾಗಿ ಸ್ವಲ್ಪ ಸ್ವಲ್ಪ ತಿನ್ನೋದನ್ನು ನಿಲ್ಲಿಸಿಬಿಟ್ಲು. ತುಂಬ ಸೀರಿಯಸ್ ಆಗಿತ್ತು. ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಆದರೆ ಅಲ್ಲಿ ಡಾಕ್ಟರ್ ಲಾಸ್ಟ್ ಸ್ಟೇಜಲ್ಲಿದ್ದಾರೆ, ಇನ್ನು ಮನೆಗೆ ಕರ್ಕೊಂಡೋಗಿ, ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ಕೊಟ್ರು. ಹಾಗೆ ಸ್ವಲ್ಪ ಹೊತ್ತಿನ ಬಳಿಕ ಸತ್ತೋದ್ಲು. ಮೊದಲು ಹುಷಾರಿಲ್ಲ ಅಂದರೆ ಹೋಗಿ ಆಸ್ಪತ್ರೆಗೆ ತೋರಿಸಿ, ಅದಲ್ಲದೆ ಸ್ವಾಮಿ ದೇವಸ್ಥಾನ ಅಂತ ಸುತ್ತಬೇಡಿ, ಮುಂದೆ ಮಿತಿ ಮೀರಿದಾಗ ಸರಿಪಡಿಸಲು ಸಾಧ್ಯ ಆಗಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.